ಕೈ ಬಿಡ, ನಾನು ಮಾಡ್ತೀನಿ. ನಂಗೆ ಇಷ್ಟ ಇಲ್ಲ ಅದನ್ನೈತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಹಿಂದೆ ಯಾವತ್ತೋ ಹೇಳಿದ್ದೆ ನಿಮ್ಗೆ, ವಾಯ್ಸ್ ವಿತ್ ಸುಶಾನ್ ಅನ್ನುವಂಥದ್ದು ಇರೋದು ಸಮಾಜದಲ್ಲಿ ಯಾವ ವ್ಯಕ್ತಿ ತಪ್ಪು ಮಾಡಿದ್ರು ಅದನ್ನ ಎತ್ತಿ ಧ್ವನಿ ಎತ್ತಲಿಕ್ಕಂತ. ನಂಗೆ ಹಿಂದೆ ಈ ನಮ್ಮ ಎಲೆಕ್ಷನ್ ಮುಗಿತಾ ಐ ಥಿಂಕ್ ಅದ್ರ ಹಿಂದಿನ ದಿನಾನೇ ಒಂದಿಷ್ಟು ವಿಡಿಯೋ ತುಡುಕುಗಳು ಬಂದಿತ್ತು. ಒಂದಿಷ್ಟು ಜನ ಹೇಳಿದ್ರು ಈ ತರದ್ದು ಒಂದು 1000 to 1800 ವಿಡಿಯೋಸ್ ಒಬ್ಬ ಪೊಲಿಟಿಷಿಯನ್ ಹೆಣ್ಮಕ್ಳ ಜೊತೆ ಮಾಡಿರುವಂತದ್ದು ಎಲ್ಲಾ ಕಡೆ ಇದಾಗಿದೆ, ಅದು ಯಾರು ಅಂತ ಹೆಸರನ್ನು ಹೇಳಿದ್ರು. ಬಟ್ ನಾನು ಅದನ್ನ ನಂಬಿರ್ಲಿಲ್ಲ ಅನ್ಲೆಸ್ ನಾನು ಸ್ವತಃ ವಿಡಿಯೋನ ನೋಡೋಲ್ವರೆಗೂ ಪ್ಲಸ್ ಆ ಆಡಿಯೋನ ಅನಲೈಸ್ ಮಾಡೋಲ್ವರೆಗೂ. ಏನು ಕೈ ಬಿಡ, ನಾನು ಮಾಡ್ತೀನಿ. ನಂಗೆ ಇಷ್ಟ ಇಲ್ಲ ಅದನ್ನೈತಿ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಳ್ಳರ ಮನ್ಸು ಹುಳ್ಳುಳ್ಳುಗೆ ಅಂತ. ಅದೇ ಕಾರಣದಿಂದ ಆ ವ್ಯಕ್ತಿ ಎಲೆಕ್ಷನ್ ಮುಗಿತಾ ಏಕಾಏಕಿ ಜರ್ಮನಿಗೆ ಓಡೋಗ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ಆ ಹೆಣ್ಮಗಳಿಗೆ ಅನ್ಯಾಯ ಆಯ್ತು ಅಂತ ಫಯಾಜ್ಗೆ ಯಾವ ರೀತಿ ನೀವೆಲ್ಲ ಸೇರ್ಬಿಟ್ಟು ಗಲ್ಲಾಗ್ಬೇಕು, ಆ ಶಿಕ್ಷೆ ಆಗ್ಬೇಕು, ಈ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ದೀರಾ, ಅದು ಕೇವಲ ಒಂದು ಹೆಣ್ಮಕ್ಳ ಜೊತೆ ಆಗಿರೋದು. ಆದ್ರೆ ಈ ಪೊಲಿಟಿಷಿಯನ್, ಈ ವ್ಯಕ್ತಿ ಹಾಸನದ 1800 ಜನ ಮಹಿಳೆಯರು ಅಂದ್ರೆ ಲೆಕ್ಕ ಹಾಕಿ ಎಷ್ಟಾಗಿರ್ಬೇಕು ಅಂತ. ಅದ್ರಲ್ಲಿ ಬಂದಿರುವಂತ ವಿಡಿಯೋಸ್ ಈಗ ಏನ್ ಹೊರಗಡೆ ಇದಾವಲ್ಲ, ಕೇವಲ 10 ರಿಂದ 15 ಜನರದ್ದು. ದೇ ಆರ್ ಆಲ್ ಕಾಮನ್ ಪೀಪಲ್. ಅದು ಬಿಟ್ಟು ಎಷ್ಟೋ ಸೆಲೆಬ್ರಿಟೀಸ್ ಗಳು ಇದ್ದಾರೆ, ಇದರಲ್ಲಿ ಸೆಲೆಬ್ರಿಟಿ ಫಿಗರ್ಸ್ ಗಳಿದ್ದಾರೆ, ಪೊಲಿಟಿಷಿಯನ್ಸ್ ಗಳ ಮಕ್ಕಳು ಇದ್ದಾರೆ ಈ ಸ್ಕ್ಯಾಂಡಲ್ ಒಳಗಡೆ. ಅಂದ್ರೆ ಆ ವಿಡಿಯೋಸ್ ಗಳೆಲ್ಲ ಹೊರಗಡೆ ಬಂದ್ರೆ ಏನಾಗ್ಬೋದು ಈ ಹೆಣ್ಮಕ್ಳ ಭವಿಷ್ಯ ಲೆಕ್ಕ ಹಾಕಿದೀರಾ ನೀವು? ಓ ಮೈ ಗಾಡ್, ಓ ಮೈ ಗುಡ್ನೆಸ್. ಐ ಥಿಂಕ್ ಅದೇ ರೀಸನ್ ಇಂದ ಪೊಲಿಟಿಕಲಿ ಎರಡೂ ಕಡೆ ಇದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ಈ ತರದ ಕೇಸ್ಗಳು ಯಾವುದೇ ಕಾರಣಕ್ಕೂ ಮುಚ್ಚೋಗ್ಬಾರ್ದು. ಯಾಕಂತಂದ್ರೆ ಇಂಥವ್ರಿಗೊಂದು ಪಾಠ ಕಲಿಸಿದ್ರೆ ಇನ್ನು ಎಂತ ದೊಡ್ಡ ಸ್ಕ್ಯಾಂಡಲ್ ಮಾಡಿದವ್ರಿಗೂ ಪಾಠ ಆದಂಗಾಗುತ್ತೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಈ ವಿಚಾರವನ್ನ ವಾಯ್ಸ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ವಾಯ್ಸ್ ಇದ್ರ ಜೊತೆಗಿರ್ಲಿ, ಜೊತೆಗೆ ಆ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ. ನಮಗ್ ಗೊತ್ತಿಲ್ಲ ಯಾವ ತರ ಟ್ರ್ಯಾಪ್ ಅಲ್ಲಿ ಅವ್ರನ್ನ ಆತರ ಮಾಡಿದಾರ ಅಂತ. ಬಟ್ ನಾನ್ ನೋಡಿದಂತ ಕೆಲವು ವಿಡಿಯೋಸ್ ನೋಡಿದಾಗ ದ ಪರ್ಸನ್ ಹಸ್ ಆಕ್ಚುಲಿ ಫೋರ್ಸ್ಡ್, ಯಾರು ನೋಡಲ್ಲ ಹಂಗೆ ಆ ವಾಯ್ಸ್ ಫುಲ್ ಕ್ಲಾರಿಟಿ ಆಗಿದೆ. ನನ್ಗೆ ಕೆಲವು ವಿಚಾರಗಳನ್ನ ಮೋರ್ ಡಿಸ್ಕ್ಲೋಸ್ ಮಾಡಕ್ ಇಷ್ಟ ಅಲ್ಲ, ಬಟ್ ಕೆಲವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಅಲ್ಟಿಮೇಟ್ಲಿ ಕ್ಲಿಯರ್ ಆಗಿರುತ್ತೆ. ಅವ್ರು ಸ್ವಲ್ಪ ಸಂಕೋಚದಲ್ಲಿ ಇರ್ತಾರೆ, ಇಲ್ಲ ಬಾಯಿ ಹಾಕು ಈ ತರದ್ದೆಲ್ಲ ವರ್ಡ್ಸ್ ಗಳನ್ನ ನೀವು ಆಡಿಯೋದಲ್ಲಿ ಕ್ಲೀನ್ ಆಗಿ ಕೇಳ್ತೀರಾ, ವಿಚ್ ಇಸ್ very much ashaming actually ಹೇಳ್ಬೇಕಂದ್ರೆ. I don't know what to tell for this, but I think this should be voiced and there should be a justice served for all.